Jai Shri Gurudev. Welcome to biology online class. Let us continue the topic, that is the concept of dominance. Let us see what exactly is dominance, why some alleles are dominant and why some alleles are recessive. There are two copies of each gene. Single gene presenting two allelic form. ಒಂದು ಜೀನು ಎರಡು allelic form ಅಲ್ಲಿ ಇರುತ್ತೆ. ಜೀನ್ಸ್ ಅಂದ್ರೂ ಒಂದೇ, alleles ಅಂದ್ರೂ ಒಂದೇ. ಅದನ್ನೇ ಇಲ್ಲಿ ಬರ್ತೀನಿ. as a pair of alleles ಅಂದ್ರೆ ಅರ್ಥ ಒಂದು ಜೀನು ಎರಡು allelic form ಅಲ್ಲಿ ಇರುತ್ತೆ. ಅದನ್ನೇ ಇಲ್ಲಿ pair of alleles ಅಂತ ಬರ್ತೀನಿ. Single gene presenting two allelic form. So ಆ ಎರಡು allele ಅಲ್ಲಿ one of them may be different. ಒಂದು ಡಿಫರೆಂಟ್ ಆಗುತ್ತೆ. ಏನಕ್ಕೆ ಅಂತ ಅಂದ್ರೆ due to some changes that it has undergoes. So ಅದರಲ್ಲಿ ಸ್ವಲ್ಪ ಚೇಂಜಸ್ ಆಗೋದ್ರಿಂದ one of the allele may be different due to some changes that it has undergoes. ಅದರ ಚೇಂಜಸ್ ಆಗೋದ್ರಿಂದ ಅಥವಾ ಒಂದಲ್ಲಿ ಡಿಫರೆಂಟ್ ಆಗೋದ್ರಿಂದ ಏನಾಗ್ತಾ ಇದೆ, which modifies the information that particular allele contains. ಆ ಒಂದು allele ಅಲ್ಲಿ ಒಂದು ಇನ್ಫಾರ್ಮೇಶನ್ ಇರುತ್ತಲ್ಲ, ಆ ಒಂದು ಇನ್ಫಾರ್ಮೇಶನ್ ಏನಾಗುತ್ತೆ, ಮಾಡಿಫೈ ಆಗುತ್ತೆ. So genes contains the information for the expression of a particular character or particular trait. So that's why which modifies the information that particular allele contains. ನಾನು ಇದನ್ನ ಹೇಳಿದ್ದೇನೆ. ಇವಾಗ ಈ ಡಾಮಿನೆನ್ಸ್ ಅಂದ್ರೆ ಏನು, ಯಾಕೆ ಅಲಿಲ್ಸ್ ಗಳು ಕೆಲವೊಂದು ಅಲಿಲ್ಸ್ ಡಾಮಿನೆಂಟ್ ಆಗುತ್ತೆ, ಕೆಲವೊಂದು ಅಲಿಲ್ಸ್ ರೆಸಿಸಿವ್ ಆಗುತ್ತೆ ಅಂತ ತಿಳ್ಕೊಳ್ಳೋದಕ್ಕೆ ಒಂದು ಎಕ್ಸಾಂಪಲ್ ನ ತಗೊಳ್ಳೋಣ. ಲೆಟ್ ಅಸ್ ಟೇಕ್ an example of gene which is responsible for the production of enzyme. ಸೊ ಒಂದು ಎಂಜೈಮ್ ಅನ್ನ ಪ್ರೊಡ್ಯೂಸ್ ಮಾಡ್ತಾ ಇರುವಂತ ಒಂದು ಜೀನ್ ಅನ್ನ ಎಕ್ಸಾಂಪಲ್ ಆಗಿ ತಗೊಳ್ಳೋಣ. ಎಂಜೈಮ್ಸ್ ಅಂತ ಅಂದ್ರೆ ಗೊತ್ತು, ಎಂಜೈಮ್ಸ್ increases the speed of the reaction or enzymes acts as a catalyst that will increases the velocity of the reaction or speed of the reaction. ಒಂದು ರಿಯಾಕ್ಷನ್ ಇನ ಸ್ಪೀಡ್ ಅನ್ನ ತುಂಬಾನೇ ಜಾಸ್ತಿ ಮಾಡುತ್ತೆ, catalyst ಆಗಿ ಆಕ್ಟ್ ಮಾಡುತ್ತೆ. ಅದನ್ನ ನಾವು ಎಂಜೈಮ್ಸ್ ಅಂತ ಕರಿತೀವಿ. ಎಂಜೈಮ್ಸ್ ಆರ್ catalyst which increases the speed of the reaction. So that is nothing but enzymes. Let us take an example of gene that is responsible for the production of enzyme, and this enzyme responsible for the transformation of substrate into product. Substrate into product. Substrate ಅನ್ನ ಏನಾಗಿ ಕನ್ವರ್ಟ್ ಮಾಡುತ್ತೆ, ಪ್ರಾಡಕ್ಟ್ ಆಗಿ ಕನ್ವರ್ಟ್ ಮಾಡುತ್ತೆ. ಸಬ್ಸ್ಟ್ರೇಟ್ ಅನ್ನ ಪ್ರಾಡಕ್ಟ್ ಆಗಿ ಕನ್ವರ್ಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಲ್ಯಾಕ್ಟೋಸ್ ಅನ್ನ ಸಬ್ಸ್ಟ್ರೇಟ್ ಅಂತ ತಗೊಂಡ್ರೆ ಒಂದು ಕಾರ್ಬೋಹೈಡ್ರೇಟ್ ಅದು ಡೈಸ್ಯಾಕರೈಡ್ ಅಂತ ಹೇಳ್ತೀವಿ. ಲ್ಯಾಕ್ಟೋಸ್ ಅನ್ನ ಸಬ್ಸ್ಟ್ರೇಟ್ ಅಂತ ತಗೊಂಡ್ರೆ ಈ ಒಂದು ಲ್ಯಾಕ್ಟೋಸ್ ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆಗುತ್ತೆ. ಲ್ಯಾಕ್ಟೋಸ್ ಅನ್ನೋದು ಡೈಸ್ಯಾಕರೈಡ್, ಅದರಲ್ಲಿ ಎರಡು ಶುಗರ್ ಯೂನಿಟ್ ಇರುತ್ತೆ. ಅದು ಆ ಶುಗರ್ ಯೂನಿಟ್ಸ್ ಏನಾಗುತ್ತೆ, ಸ್ಪ್ಲಿಟ್ ಆಗುತ್ತೆ. ಯಾವ್ಯಾವ ಶುಗರ್ ಯೂನಿಟ್ ಇರುತ್ತೆ ಅದರಲ್ಲಿ, ಗ್ಲೂಕೋಸ್ ಇರುತ್ತೆ ಅಂದ್ರೆ ಗ್ಯಾಲಕ್ಟೋಸ್ ಇರುತ್ತೆ. ಗ್ಲೂಕೋಸ್ ಅಂಡ್ ಗ್ಯಾಲಕ್ಟೋಸ್ ಇರುತ್ತೆ. ನೋಡಿ, ಇದು ಎರಡು ಪ್ರಾಡಕ್ಟ್. ಲ್ಯಾಕ್ಟೋಸ್ ಏನಾಯ್ತು, ಸಬ್ಸ್ಟ್ರೇಟ್ ಆಯ್ತು. ಲ್ಯಾಕ್ಟೋಸ್ ಗ್ಲೂಕೋಸ್ ಮತ್ತೆ ಗ್ಯಾಲಕ್ಟೋಸ್ ಆಗಿ ಕನ್ವರ್ಟ್ ಆಗೋದಕ್ಕೆ ಕೆಟಲಿಸ್ಟ್ ಆಗಿ ಆಕ್ಟ್ ಮಾಡಿ ಈ ಒಂದು ರಿಯಾಕ್ಷನ್ ಸ್ಪೀಡ್ ಅನ್ನ ಜಾಸ್ತಿ ಮಾಡ್ತಾ ಇರುವಂತದ್ದೇ ಎನ್ಸೈಮ್. ಎನ್ಸೈಮ್ಸ್ ಯಾವಾಗಲೂ ಸಬ್ಸ್ಟ್ರೇಟ್ ಅನ್ನ ಪ್ರಾಡಕ್ಟ್ ಆಗಿ ಕನ್ವರ್ಟ್ ಮಾಡುತ್ತೆ. ಎನ್ಸೈಮ್ಸ್ ಆರ್ ರೆಸ್ಪಾನ್ಸಿಬಲ್ ಫಾರ್ ದ ಟ್ರಾನ್ಸ್ಫಾರ್ಮೇಶನ್ ಆಫ್ ಸಬ್ಸ್ಟ್ರೇಟ್ ಇಂಟು ಪ್ರಾಡಕ್ಟ್. ಇಫ್ ಯು ಟೇಕ್ an example of disaccharide, that is lactose, lactose splits into two sugar units, that is glucose and galactose. So ಎರಡು sugar unit ಆಗಿ ಸ್ಪ್ಲಿಟ್ ಆಯ್ತು, ಯಾವ್ದಂದ್ರೆ ಗ್ಲೂಕೋಸ್ ಮತ್ತೆ ಗ್ಯಾಲಕ್ಟೋಸ್. ಎನ್ಸೈಮ್ಸ್ ಅಂತ ಅಂದ್ರೆ ಒಂದು ಐಡಿಯಾ ಬಂತು. ಅದು ಒಂದು ರಿಯಾಕ್ಷನ್ ಇನ ಸ್ಪೀಡ್ ಅನ್ನ ಏನ್ ಮಾಡುತ್ತೆ, ಜಾಸ್ತಿ ಮಾಡುತ್ತೆ. ನೀವು ಯಾವುದೇ ಒಂದು ಇನಾರ್ಗ್ಯಾನಿಕ್ ಕ್ಯಾಟಲಿಸ್ಟ್ ನ ಯೂಸ್ ಮಾಡಿದಾಗ, ಎನ್ಸೈಮ್ಸ್ ನ ಯೂಸ್ ಮಾಡಿದಾಗ ಡಿಫರೆನ್ಸ್ ಏನಿರುತ್ತೆ ಅಂತ ಅಂದ್ರೆ, ಎನ್ಸೈಮ್ ರಿಯಾಕ್ಷನ್ ಇನ ಸ್ಪೀಡ್ ಅನ್ನ ತುಂಬಾನೇ ಜಾಸ್ತಿ ಮಾಡುತ್ತೆ when you compare the enzyme with inorganic catalyst. So inorganic catalyst ಗೆ ಕಂಪೇರ್ ಮಾಡ್ಕೊಂಡ್ರೆ ಎನ್ಸೈಮ್ಸ್ ರಿಯಾಕ್ಷನ್ ಇನ ಸ್ಪೀಡ್ ಅನ್ನ ತುಂಬಾನೇ ಜಾಸ್ತಿ ಮಾಡುತ್ತೆ, ಅದು catalyst ಆಗಿ ಆಕ್ಟ್ ಮಾಡುತ್ತೆ. So ಇವಾಗ ಡಾಮಿನೆನ್ಸ್ ಕಾನ್ಸೆಪ್ಟ್ ಗೆ ಬರೋಣ. So let us take an example of gene that is responsible for the production of enzyme and enzymes responsible for the transformation of substrate into product. So ಇವಾಗ ಈ ಒಂದು ಜೀನ್ ಅನ್ನ ನಾನು ಎಕ್ಸಾಂಪಲ್ ಆಗಿ ತಗೊಂಡಿದ್ದೀನಿ. ಈ ಒಂದು ಜೀನ್ ನಿಮ್ಗೆ ಗೊತ್ತಿರೋ ಹಾಗೆ ಎಷ್ಟು ಅಲಿಲಿಕ್ ಫಾರ್ಮ್ ಅಲ್ಲಿ ಇರುತ್ತೆ, 2 ಅಲಿಲಿಕ್ ಫಾರ್ಮ್ ಅಲ್ಲಿ ಇರುತ್ತೆ. 2 ಅಲಿಲಿಕ್ ಫಾರ್ಮ್ ಅಲ್ಲಿ ಇರುತ್ತೆ. ಇವಾಗ ನಾನು ಇಲ್ಲಿ ಎನ್ಸೈಮ್ ಅಂತ ತಗೊಳ್ಳೋದ್ರಿಂದ ನೋಡಿ, ಕ್ಯಾಪಿಟಲ್ ಇ ಸ್ಮಾಲ್ ಇ ಅಂತ ತಗೊಳ್ತೀನಿ. ಇದು ಹೆಟೆರೋಜೈಗಸ್ ಕಂಡೀಷನ್ ಅಲ್ವಾ, ಕ್ಯಾಪಿಟಲ್ ಇ ಸ್ಮಾಲ್ ಇ.
ಈಗ ನಿಮಗೆ ಗೊತ್ತಿರೋ ಹಾಗೆ ಡಾಮಿನೆಂಟ್ ಜೀನ್ ಅನ್ನ ಕ್ಯಾಪಿಟಲ್ ಲೆಟರ್ ಅಲ್ಲಿ ಬರೀಬೇಕು, ರೆಸೆಸಿವ್ ಜೀನ್ ಅನ್ನ ಸ್ಮಾಲ್ ಲೆಟರ್ ಅಲ್ಲಿ ಬರೀಬೇಕು. ಆ ವಾಟ್ ಎಕ್ಸಾಕ್ಟ್ಲಿ ಇಸ್ ಡಾಮಿನೆನ್ಸ್ ಅಂತ ತಿಳ್ಕೊಳ್ಳೋದಕ್ಕೇನೆ ಈ ಒಂದು ಎಕ್ಸಾಂಪಲ್ ನ ಹೇಳ್ತಾರೆ. ಈಗ ಕ್ಯಾಪಿಟಲ್ ಇ ಸ್ಮಾಲ್ ಇ ಅಂತ ತಗೊಂಡು, ಸೊ ಜೀನ್ ದಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದ ಪ್ರೊಡಕ್ಷನ್ ಆಫ್ ಎಂಜೈಮ್ ಪ್ರೆಸೆಂಟ್ ಇನ್ 2 allelic form. See normal allele produce normal enzyme. So ಇದು ಒಂದು ಕಾನ್ಸೆಪ್ಟ್ ನ ತಿಳ್ಕೊಳ್ಳಿ. ನಾರ್ಮಲ್ ಆಗಿರುವಂತ ಅಲ್ಲಿಲೋ ಎಂತ ಎಂಜೈಮ್ ನ ಪ್ರೊಡ್ಯೂಸ್ ಮಾಡುತ್ತೆ, ನಾರ್ಮಲ್ ಆಗಿರುವಂತ ಎಂಜೈಮ್ ನ ಪ್ರೊಡ್ಯೂಸ್ ಮಾಡುತ್ತೆ. ಈಗ ಮಾಡಿಫೈಡ್ ಅಲೀಲ್ ಅಂತ ತಗೊಳ್ಳೋಣ. ಅಲ್ಲ ಸೆಕೆಂಡ್ ಪಾಯಿಂಟ್ ಅಲ್ಲಿ ಏನ್ ಬರ್ತಿದೆ ನೋಡಿ, ಒನ್ ಆಫ್ ದೇಮ್ ಮೇ ಬಿ ಡಿಫರೆಂಟ್. ಆ ಒಂದು ಅಲೀಲ್ ಡಿಫರೆಂಟ್ ಆಯ್ತು, ಅದ್ರಲ್ಲಿ ಸ್ವಲ್ಪ ಚೇಂಜಸ್ ಆಯ್ತು ಅಂತ ಅಂದ್ರೆ ಅರ್ಥ ಏನು, ಮಾಡಿಫೈ ಆಗಿದೆ ಅಂತ ಅಲೀಲ್, ಅದನ್ನೇ ನಮಗೆ ತಗೊಳ್ತಾರೆ. ಸಿ ಒನ್ ಆಫ್ ದೇಮ್ ಅಂದ್ರೆ ಒಂದ್ ಅಲೀಲ್, ಎರಡು ಅಲೀಲಿಕ್ ಫಾರ್ಮ್ ಅಲ್ಲಿ ಇರುತ್ತಲ್ಲ ಒಂದು ಜೀನು, ಅದ್ರಲ್ಲಿ ಒಂದ್ ಅಲೀಲ್ ಸ್ವಲ್ಪ ಡಿಫರೆಂಟ್ ಆಗಿರುತ್ತೆ ಡ್ಯೂ ಟು ಸಮ್ ಚೇಂಜಸ್ that it has undergoes and that will modifies the information that is present in that particular allele. ಯಾವಾಗ ಆ ಒಂದು ಅಲೀಲ್ ಅಲ್ಲಿ ಚೇಂಜಸ್ ಆಗುತ್ತೋ ಅವಾಗ ಅದ್ರಲ್ಲಿ ಇದ್ದಂತ ಇನ್ಫಾರ್ಮೇಶನ್ ಏನಾಗುತ್ತೆ ಅಂತ ಹೇಳಿದ್ರೆ ಮಾಡಿಫೈ ಆಗುತ್ತೆ ಅಂತ ಹೇಳ್ತಾರೆ. ಈಗ ನಾರ್ಮಲ್ ಅಲೀಲ್ ನಾರ್ಮಲ್ ಎಂಜೈಮ್ ಪ್ರೊಡ್ಯೂಸ್ ಮಾಡುತ್ತೆ. ಮಾಡಿಫೈಡ್ ಅಲೀಲ್ could be responsible for the production of, ಮಾಡಿಫೈಡ್ ಅಲೀಲ್ ಏನ್ ಮಾಡಬಹುದು, ನಾರ್ಮಲ್ ಎಂಜೈಮ್ or less efficient enzyme. ಇದು ನಾನು ಮಾಡಿಫೈಡ್ ಅಲೀಲ್ ಏನೇನು ಮಾಡಬಹುದು ಅಂತ ಹೇಳ್ತಾ ಇದ್ದೀನಿ. ಮಾಡಿಫೈಡ್ ಅಲೀಲ್ could be responsible for the production of normal enzyme or less efficient enzyme, ಸ್ವಲ್ಪ efficiency ಕಡಿಮೆ ಇರುವಂತ enzyme. ಅಥವಾ modified allele could be responsible for the production of non-functional enzyme. Modified allele could be responsible for the production of non-functional enzyme. Or modified allele will not produce any enzyme, that is no enzyme at all. Modified allele will not produce any enzyme, no enzyme, that is no enzyme. So modified allele ಇದನ್ನ ಫಿನೋಟೈಪ್ ಅಂತ ಕರೀಬಹುದಲ್ವಾ. ಇವಾಗ allele ಅಂತ ಅಂದ್ರೆ ಏನು, ಜೀನ್ ರೆಸ್ಪಾನ್ಸಿಬಲ್ ಫಾರ್ ದ ಪ್ರೊಡಕ್ಷನ್ ಆಫ್ ಎ ಪರ್ಟಿಕ್ಯುಲರ್ ಫಿನೋಟೈಪ್ ಅಂತ ಹೇಳಿ. ಸೊ ಜೀನ್ಸ್ ಆರ್ ರೆಸ್ಪಾನ್ಸಿಬಲ್ ಫಾರ್ ದ ಎಕ್ಸ್ಪ್ರೆಷನ್ ಅಂತ ಹೇಳ್ಬೋದು, ಎಕ್ಸ್ಪ್ರೆಷನ್ ಆಫ್ ಎ ಪರ್ಟಿಕ್ಯುಲರ್ ಫಿನೋಟೈಪ್ ಅಂತ ಹೇಳ್ಬೋದು. ಈ 3 ಫಿನೋಟೈಪ್ ಅಂತ ಕನ್ಸಿಡರ್ ಮಾಡಿ. ಈ 3 ಫಿನೋಟೈಪ್ ಅಲ್ಲಿ ಯಾವ್ದಾದ್ರು ಬರ್ಬೋದು. ಫಸ್ಟ್ ಫಿನೋಟೈಪ್ ಏನು, ನಾರ್ಮಲ್ ಎಂಜೈಮ್ ಅನ್ನೇ ಪ್ರೊಡ್ಯೂಸ್ ಮಾಡುತ್ತೆ ಅಥವಾ ಲೆಸ್ ಎಫಿಷಿಯಂಟ್ ಆಗಿರುವಂತಹ ಎಂಜೈಮ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಯಾವ ಅಲೀಲೋ, ಮಾಡಿಫೈಡ್ ಅಲೀಲ್. ಅಥವಾ ನಾನ್ ಫಂಕ್ಷನಲ್ ಎಂಜೈಮ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ ಅಥವಾ ಎಂಜೈಮ್ ಅನ್ನೇ ಪ್ರೊಡ್ಯೂಸ್ ಮಾಡೋದಿಲ್ಲ. ಇದು 3ರಲ್ಲಿ ಯಾವ್ದಾದ್ರೂ ಒಂದು ಫಿನೋಟೈಪ್ ಬರುವಂತಹ ಚಾನ್ಸಸ್ ಇದೆ ಮಾಡಿಫೈಡ್ ಅಲೀಲ್ ಇಂದ. ಈಗ ಇನ್ ದ ಫಸ್ಟ್ ಕೇಸ್, ಈ ಫಸ್ಟ್ ಕೇಸ್ ಅನ್ನು ಅಬ್ಸರ್ವ್ ಮಾಡಿ, ದಟ್ ಈಸ್ ನಾರ್ಮಲ್ ಎಂಜೈಮ್ ಆರ್ ಲೆಸ್ ಎಫಿಷಿಯಂಟ್ ಎಂಜೈಮ್ ಅಂತ ಇದೆಯಲ್ಲ. In first case, the modified allele is equivalent to normal allele. Normal allele ಏನನ್ನ ಪ್ರೊಡ್ಯೂಸ್ ಮಾಡುತ್ತೆ, ನಾರ್ಮಲ್ ಎಂಜೈಮ್ ನ ಪ್ರೊಡ್ಯೂಸ್ ಮಾಡುತ್ತೆ. modified allele ಏನನ್ನ ಪ್ರೊಡ್ಯೂಸ್ ಮಾಡ್ತಾ ಇದೆ, ನಾರ್ಮಲ್ ಪ್ರೊಡ್ಯೂಸ್ ಮಾಡೋ ಚಾನ್ಸಸ್ ಇದೆ ಅಥವಾ ಎಫಿಷಿಯನ್ಸಿ ಸ್ವಲ್ಪ ಕಡಿಮೆ ಇರುವಂತಹ ಎಂಜೈಮ್ ಅನ್ನ ಪ್ರೊಡ್ಯೂಸ್ ಮಾಡ್ತಾ ಇದೆ. ಎಫಿಷಿಯನ್ಸಿ ಕಡಿಮೆ ಇದೆ ಅಷ್ಟೇ, ಬಟ್ ವರ್ಕ್ ಮಾಡ್ತಾ ಇದೆ ಎಂಜೈಮ್. ಪೂರ್ತಿ ನಾನ್ ಫಂಕ್ಷನಲ್ ಅಂತ ಏನ್ ಬರ್ದಿಲ್ಲ, ಲೆಸ್ ಎಫಿಷಿಯಂಟ್ ಅಂತ ಬರ್ದಿಲ್ಲ. ಅಂದ್ರೆ ಅರ್ಥ ಏನು, ಎಂಜೈಮ್ ವರ್ಕ್ ಮಾಡ್ತಾ ಇದೆ ಬಟ್ ಎಫಿಷಿಯನ್ಸಿ ಏನಾಗಿದೆ ಸ್ವಲ್ಪ ಕಡಿಮೆ. ಇನ್ ದ ಫಸ್ಟ್ ಕೇಸ್ ನೀನ್ ಏನಂತ ಹೇಳ್ಬೋದು, ಈ ನಾರ್ಮಲ್ ಅಲೀಲ್ ಏನ್ ಫಿನೋಟೈಪ್ ನ ಪ್ರೊಡ್ಯೂಸ್ ಮಾಡುತ್ತೋ ಈ ಮಾಡಿಫೈಡ್ ಅಲೀಲ್ ಅದೇ ಫಿನೋಟೈಪ್ ನ ಪ್ರೊಡ್ಯೂಸ್ ಮಾಡ್ತಾ ಇದೆ. ಅಂದ್ರೆ ನೀನ್ ಏನಂತ ಹೇಳ್ಬೋದು, ಇನ್ ದ ಫಸ್ಟ್ ಕೇಸ್ ದ ನಾರ್ಮಲ್ ಅಲೀಲ್ ಈಸ್ ಈಕ್ವಿವೇಲೆಂಟ್ ಟು ಮಾಡಿಫೈಡ್ ಅಲೀಲ್ ಅಂತ ಹೇಳ್ಬೋದು. ಸೊ ಏನಂತ ಹೇಳ್ಬೋದು, ಇನ್ ದ ಫಸ್ಟ್ ಕೇಸ್ ದ ನಾರ್ಮಲ್ ಅಲೀಲ್ ಈಸ್ ಈಕ್ವಿವೇಲೆಂಟ್ ಟು ಮಾಡಿಫೈಡ್ ಅಲೀಲ್. ಈ ನಾರ್ಮಲ್ ಅಲೀಲ್ ಈ ಮಾಡಿಫೈಡ್ ಅಲೀಲ್ಗೆ ಏನಾಗಿದೆ ಅಂತ ಹೇಳ್ಬೋದು, ಈಕ್ವಿವೇಲೆಂಟ್ ಆಗಿದೆ ಅಂತ ಹೇಳ್ಬೋದು. Next one, and this modified allele produces the original phenotype. ಅಂದ್ರೆ ನಾರ್ಮಲ್ allele ಪ್ರೊಡ್ಯೂಸ್ ಮಾಡೋ ಫಿನೋಟೈಪ್ ಅನ್ನೇ ಪ್ರೊಡ್ಯೂಸ್ ಮಾಡ್ತಾ ಇದೆ ಅಂತ ಹೇಳ್ಬೋದು. See, the modified allele equivalent to normal allele, that is it will produce as the original ಫಿನೋಟೈಪ್. ಒರಿಜಿನಲ್ ಫಿನೋಟೈಪ್ ಅಂತ ಅಂದ್ರೆ ಯಾವುದು, ಇದು ನಾರ್ಮಲ್ ಎಂಜೈಮ್ ಅಥವಾ ಲೆಸ್ ಎಫಿಷಿಯಂಟ್ ಎಂಜೈಮ್ ಅಂತ ಬರ್ದಿನಲ್ಲ,
ನಾರ್ಮಲ್ ಅಲ್ಲಿಲೂ ಅದನ್ನೇ ಪ್ರೊಡ್ಯೂಸ್ ಮಾಡ್ತಾ ಇದೆ, ಮಾಡಿಫೈಡ್ ಅಲ್ಲಿಲೂ ಅದನ್ನೇ ಪ್ರೊಡ್ಯೂಸ್ ಮಾಡ್ತಾ ಇದೆ. ಸೊ ಹಾಗಾಗಿ ಇನ್ ದ ಫಸ್ಟ್ ಕೇಸ್ ದ ನಾರ್ಮಲ್ ಅಲಿಲ್ ಈಸ್ ಈಕ್ವಿವೇಲೆಂಟ್ ಟು modified allele ಅಂತ ಹೇಳ್ತೀವಿ. So if the allele produces non-functional enzyme or if the allele will not produce any enzyme, allele ಏನಾದ್ರೂ non-functional enzyme ಅನ್ನು ಪ್ರೊಡ್ಯೂಸ್ ಮಾಡ್ತಾ ಇದೆ ಅಥವಾ ಯಾವುದೇ ಒಂದು ಎಂಜೈಮ್ ಅನ್ನು ಪ್ರೊಡ್ಯೂಸ್ ಮಾಡ್ತಾ ಇಲ್ಲ ಅಂತ ಅಂದಾಗ ಏನಾಗುತ್ತೆ, ಫಿನೋಟೈಪ್ ಅಫೆಕ್ಟ್ ಆಗುತ್ತೆ. ಹೌದಲ್ವಾ? ಫಸ್ಟ್ ಕೇಸ್ ಅಲ್ಲಿ ಮಾಡಿಫೈಡ್ ಅಲ್ಲಿನೂ ನಾರ್ಮಲ್ ಎನ್ಸೈಮ್ ನ ಪ್ರೊಡ್ಯೂಸ್ ಮಾಡುತ್ತೆ, ನಾರ್ಮಲ್ ಅಲ್ಲಿನೂ ನಾರ್ಮಲ್ ಎನ್ಸೈಮ್ ಪ್ರೊಡ್ಯೂಸ್ ಮಾಡುತ್ತೆ ಅಂತ ಫಸ್ಟ್ ಹೇಳಿದೀನಿ. ಫಸ್ಟ್ ಕೇಸ್ ಅಲ್ಲಿ ಇದು ಈಕ್ವಲ್ ಆಗಿದೆ, ಅಂದ್ರೆ ಈಕ್ವಿವೆಲೆಂಟ್ ಆಗಿದೆ, ಫಿನೋಟೈಪ್ ಅಫೆಕ್ಟ್ ಆಗಿಲ್ಲ, ಒರಿಜಿನಲ್ ಫಿನೋಟೈಪ್ ಪ್ರೊಡ್ಯೂಸ್ ಆಗ್ತಾ ಇದೆ. ಬಟ್ ಸೆಕೆಂಡ್ ಮತ್ತೆ ಥರ್ಡ್ ಕೇಸ್ ಏನಾದ್ರೂ ಆದ್ರೆ, ಈಗ ಅಲಿಲ್ ಏನಾದ್ರೂ ನಾನ್ ಫಂಕ್ಷನಲ್ ಎನ್ಸೈಮ್ ಅನ್ನ ಪ್ರೊಡ್ಯೂಸ್ ಮಾಡಿದ್ರೆ ಅಥವಾ ಎನ್ಸೈಮ್ ಅನ್ನೇ ಪ್ರೊಡ್ಯೂಸ್ ಮಾಡ್ತಾ ಇಲ್ಲ ಅಂತ ಅಂದ್ರೆ ಫಿನೋಟೈಪ್ ಅಫೆಕ್ಟ್ ಆಗುತ್ತೆ. ಅವಾಗ ಆ ಒಂದು ಫಿನೋಟೈಪ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗ ಎರಡು ಅಲಿಲ್ ಇದೆ ಅಲ್ವಾ, ನಾನು ಇಲ್ಲಿ ಬರ್ತೀನಿ ಕ್ಯಾಪಿಟಲ್ ಇ ಸ್ಮಾಲ್ ಇ ಅಂತ ಎರಡು ಅಲಿಲ್ ಬರ್ತೀನಿ. ಈ ಕ್ಯಾಪಿಟಲ್ ಇ ಸ್ಮಾಲ್ ಇ ಅನ್ನೋ ಎರಡು ಅಲಿಲ್ ಅಲ್ಲಿ ಇಫ್ ದ ಅಲಿಲ್ ಪ್ರೊಡ್ಯೂಸ್ ನಾನ್ ಫಂಕ್ಷನಲ್ ಎನ್ಸೈಮ್ ಆರ್ ಇಫ್ ದ ಅಲಿಲ್ ವಿಲ್ ನಾಟ್ ಪ್ರೊಡ್ಯೂಸ್ ಎನಿ ಎನ್ಸೈಮ್, ದೆನ್ ದ ಫಿನೋಟೈಪ್ ಡಿಪೆಂಡ್ಸ್ ಆನ್, ಇದನ್ನ ಪ್ರೊಡ್ಯೂಸ್ ಮಾಡ್ತಿರೋದು ಯಾವ ಅಲಿಲ್, ಮಾಡಿಫೈಡ್ ಅಲಿಲ್. ಆಗ ಫಿನೋಟೈಪ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದ್ರೆ ಅನ್ಮಾಡಿಫೈಡ್ ಅಲಿಲ್ ಮೇಲೆ ಡಿಪೆಂಡ್ ಆಗುತ್ತೆ. ಅನ್ಮಾಡಿಫೈಡ್ ಅಲಿಲ್ ಮೇಲೆ ಫಿನೋಟೈಪ್ ಡಿಪೆಂಡ್ ಆಗುತ್ತೆ. ಯಾವಾಗ ಮಾಡಿಫೈಡ್ ಅಲಿಲ್ ಏನಾದ್ರೂ ನಾನ್ ಫಂಕ್ಷನಲ್ ಎನ್ಸೈಮ್ ಅನ್ನ ಪ್ರೊಡ್ಯೂಸ್ ಮಾಡಿ ಅಥವಾ ಎನ್ಸೈಮ್ ಅನ್ನೇ ಪ್ರೊಡ್ಯೂಸ್ ಮಾಡ್ತಾ ಇಲ್ಲ ಅನ್ನೋ ಕಂಡೀಷನ್ ನಲ್ಲಿ ಆ ಒಂದು ಒರಿಜಿನಲ್ ಫಿನೋಟೈಪ್ ಈ ಒಂದು ಅನ್ಮಾಡಿಫೈಡ್ ಅಲಿಲ್ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಇವಾಗ ನೋಡಿ, if the allele produce non-functional enzyme or if the allele will not produce any enzyme, then phenotype ಏನಾಯ್ತು, may be affected. Then phenotype may be affected. Phenotype ಅವಾಗ ಏನಾಯ್ತು, affect ಆಯ್ತು. And in that condition the original phenotype depends on modified allele or unmodified allele. Unmodified allele. In that condition, original phenotype depends on functioning of unmodified allele ಅಂತ ಹೇಳಿ. ಫಿನೋಟೈಪ್ ಅಫೆಕ್ಟ್ ಆದಾಗ ಮಾತ್ರ, ಆ ಮಾಡಿಫೈಡ್ ಅಲಿಲ್ ಇಂದ ಫಿನೋಟೈಪ್ ಅಫೆಕ್ಟ್ ಆದಾಗ, ಈ ತರ ನಾನ್ ಫಂಕ್ಷನಲ್ ಎನ್ಸೈಮ್ ಪ್ರೊಡ್ಯೂಸ್ ಆಗೋದು ಅಥವಾ ಎನ್ಸೈಮೇ ಬರ್ದಲ್ಲ ಇರೋದು ಆ ತರ ಆದಾಗ ಆ ಒಂದು ಫಿನೋಟೈಪ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಫಂಕ್ಷನಿಂಗ್ ಆಫ್ ಅನ್ಮಾಡಿಫೈಡ್ ಅಲಿಲ್ ಮೇಲೆ ಡಿಪೆಂಡ್ ಆಗುತ್ತೆ. ಅಂದ್ರೆ ಈಗ ಎರಡು ಅಲಿಲ್ ಅಲ್ಲಿ ಒಂದು ಮಾಡಿಫೈಡ್ ಅಲಿಲ್ ಒಂದು ಅನ್ಮಾಡಿಫೈಡ್ ಅಲಿಲ್. ಮಾಡಿಫೈಡ್ ಅಲಿಲ್ ಏನಾದ್ರೂ ನಾನ್ ಫಂಕ್ಷನಲ್ ಎನ್ಸೈಮ್ ಪ್ರೊಡ್ಯೂಸ್ ಮಾಡಿದ್ರೆ ಅಥವಾ ಎನ್ಸೈಮ್ ಅನ್ನೇ ಪ್ರೊಡ್ಯೂಸ್ ಮಾಡಲಿಲ್ಲ ಅಂತ ಅಂದಾಗ ಆ ಒಂದು ಒರಿಜಿನಲ್ ಫಿನೋಟೈಪ್ ಅನ್ಮಾಡಿಫೈಡ್ ಅಲಿಲ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಈ ಅನ್ಮಾಡಿಫೈಡ್ ಅಲಿಲ್ ಇತ್ತಲ್ಲ, ಈ ಅನ್ಮಾಡಿಫೈಡ್ ಅಲಿಲ್ ಅವಾಗ ಡಾಮಿನೆಂಟ್ ಆಗುತ್ತೆ, ಅನ್ಮಾಡಿಫೈಡ್ ಅಲಿಲ್ ಡಾಮಿನೆಂಟ್ ಆಗುತ್ತೆ. ಈ ಮಾಡಿಫೈಡ್ ಅಲಿಲ್ ಇತ್ತಲ್ಲ ಇದು ರೆಸೆಸಿವ್ ಆಗುತ್ತೆ. ಅನ್ಮಾಡಿಫೈಡ್ ಅಲಿಲ್ ಡಾಮಿನೆಂಟ್ ಆಗುತ್ತೆ, ಮಾಡಿಫೈಡ್ allele recessive ಆಗುತ್ತೆ. ಅಂದ್ರೆ ಅರ್ಥ ಏನು, if the phenotype was affected then the original phenotype depends on the functioning of unmodified allele. Then the unmodified allele becomes dominant and the modified allele becomes recessive. ಅರ್ಥ ಆಯ್ತಲ್ಲ? ಸೊ ಇವಾಗ ನಾನು ಡಾಮಿನೆಂಟ್ allele ಯಾವುದು, ರೆಸೆಸಿವ್ allele ಯಾವುದು ಅಂತ ಡಿವೈಡ್ ಮಾಡಬಹುದು. ಈಗ ನೋಡಿ, ಈ ಮಾಡಿಫೈಡ್ ಅಲಿಲ್ ಈ ಮೂರು ಫಿನೋಟೈಪ್ ಅಲ್ಲಿ ಯಾವ್ದಾದ್ರು ಒಂದಕ್ಕೆ ಪ್ರೊಡ್ಯೂಸ್ ಮಾಡಬಹುದು ಅಂತ ಹೇಳಿದೆ. ಫಸ್ಟ್ ಒನ್ ಏನು ನಾರ್ಮಲ್ ಎನ್ಸೈಮ್ ನ ಪ್ರೊಡ್ಯೂಸ್ ಮಾಡುತ್ತೆ, ಲೆಸ್ ಎಫಿಷಿಯಂಟ್ ಎನ್ಸೈಮ್ ನ ಪ್ರೊಡ್ಯೂಸ್ ಮಾಡುತ್ತೆ. ಈಗ ಫಸ್ಟ್ ಕೇಸ್ ಈ ಮಾಡಿಫೈಡ್ ಅಲಿಲ್ ಇಸ್ ಈಕ್ವಿವೆಲೆಂಟ್ ಟು ನಾರ್ಮಲ್ ಅಲಿಲ್ ಅಂತ ಹೇಳಿದೆ. ಯಾಕೆ ಅಂತ ಅಂದ್ರೆ ಮಾಡಿಫೈಡ್ ಅಲಿಲ್ ಪ್ರೊಡ್ಯೂಸ್ ಮಾಡ್ತಿರೋ ಫಿನೋಟೈಪ್ ಅದೇ, ನಾರ್ಮಲ್ ಅಲಿಲ್ ಪ್ರೊಡ್ಯೂಸ್ ಮಾಡ್ತಿರೋ ಫಿನೋಟೈಪ್ ಅದೇ. ನಾರ್ಮಲ್ ಅಲಿಲ್ ಇನ್ ದ ಸೆನ್ಸ್ ಅನ್ಮಾಡಿಫೈಡ್ ಅಲಿಲ್ ಅಂತ ಹೇಳ್ಬೋದು. ಸೊ ನಾರ್ಮಲ್ ಅಲಿಲ್ ಇಸ್ ಈಕ್ವಿವೆಲೆಂಟ್ ಟು ಮಾಡಿಫೈಡ್ ಅಲಿಲ್ ಇನ್ ದ ಫಸ್ಟ್ ಕೇಸ್. But if the allele produce non-functional enzyme or no enzyme at all, then the phenotype may be affected. ಅವಾಗ ಏನಾಯ್ತು, ಫಿನೋಟೈಪ್ ಅಫೆಕ್ಟ್ ಆಯ್ತು.
ಒರಿಜಿನಲ್ ಫಿನೋಟೈಪ್ ಯಾವ್ದ್ರ ಮೇಲೆ ಡಿಪೆಂಡ್ ಆಯ್ತು? ಅನ್ಮಾಡಿಫೈಡ್ ಅಲೀಲಿನ ಫಂಕ್ಷನಿಂಗ್ ಮೇಲೆ ಡಿಪೆಂಡ್ ಆಯ್ತು. ಆಗ ಅನ್ಮಾಡಿಫೈಡ್ ಅಲೀಲ್ ಏನಾಯ್ತು? ಡಾಮಿನೆಂಟ್ ಆಯ್ತು. ಮಾಡಿಫೈಡ್ ಅಲೀಲ್ ಏನಾಯ್ತು? ರೆಸೆಸಿವ್ ಆಯ್ತು. ಈಗ ನೋಡಿ ಕ್ಯಾಪಿಟಲ್ ಇ ಸ್ಮಾಲ್ ಇ ಅಂತ ತಗೊಳ್ಳಿ. ಈ ಸ್ಮಾಲ್ ಇ ಇದೆಯಲ್ಲ, ಇದೇ ಮಾಡಿಫೈಡ್ ಅಲೀಲ್. ಈ ಮಾಡಿಫೈಡ್ ಅಲೀಲ್ ಯಾವಾಗ ಎನ್ಸೈಮ್ ನ ಪ್ರೊಡ್ಯೂಸ್ ಮಾಡ್ತಾ ಇಲ್ವಾ ಅಥವಾ ಯಾವಾಗ ನಾನ್ ಫಂಕ್ಷನಲ್ ಎನ್ಸೈಮ್ ನ ಪ್ರೊಡ್ಯೂಸ್ ಮಾಡ್ತಾ ಇದೆ, ಯಾವುದು ಸ್ಮಾಲ್ ಇ, ಅವಾಗ ಫಿನೋಟೈಪ್ ಕ್ಯಾಪಿಟಲ್ ಇ ಮೇಲೆ ಡಿಪೆಂಡ್ ಆಗುತ್ತೆ. ಇದು ಅನ್ಮಾಡಿಫೈಡ್ ಅಲೀಲ್. ಆಗ ಕ್ಯಾಪಿಟಲ್ ಇ ಏನ್ ಮಾಡುತ್ತೆ? ಅನ್ಮಾಡಿಫೈಡ್ ಅಲೀಲ್ ಅಥವಾ ನಾರ್ಮಲ್ ಅಲೀಲ್ ಅದೇನ್ ಮಾಡುತ್ತೆ? ನಾರ್ಮಲ್ ಎನ್ಸೈಮ್ ನ ಪ್ರೊಡ್ಯೂಸ್ ಮಾಡುತ್ತೆ. ಈಗ ಇದರಿಂದ ಈ ಸ್ಮಾಲ್ ಇ ಇಂದ ಅಫೆಕ್ಟ್ ಆದಂತಹ ಫಿನೋಟೈಪ್ ಕ್ಯಾಪಿಟಲ್ ಇ ಮೇಲೆ ಡಿಪೆಂಡ್ ಆಗುತ್ತೆ. ಈ ಕ್ಯಾಪಿಟಲ್ ಇ ನ ಅನ್ಮಾಡಿಫೈಡ್ ಅಲೀಲ್ ಅಂತ ಕರೆದ್ರೆ, ಸ್ಮಾಲ್ ಇ ನ ಮಾಡಿಫೈಡ್ ಅಲೀಲ್ ಅಂತ ಕರೀತಾರೆ. ಅವಾಗ ನಿಮಗೆ ಈ ಕ್ಯಾಪಿಟಲ್ ಇ ಏನಾಯ್ತು? ಡಾಮಿನೆಂಟ್ ಆಯ್ತು. ಸ್ಮಾಲ್ ಇ ಏನಾಯ್ತು? ರೆಸೆಸಿವ್ ಆಯ್ತು. ಅಥವಾ ನಿನಗೀಗ ನಾನ್ ಫಂಕ್ಷನಲ್ ಎನ್ಸೈಮ್ ಬರಬೇಕು ಅಥವಾ ಎನ್ಸೈಮೇ ಬರಬಾರ್ದು ಅಂತ ಅಂದ್ರೆ ಈ ರೆಸೆಸಿವ್ ಜೀನ್ 2 ಕಾಪಿನಲ್ಲಿ ಇರಬೇಕು. ಈ ತರ 2 ಕಾಪಿನಲ್ಲಿ ಇರಬೇಕು. ಈ ತರ 2 ಕಾಪಿನಲ್ಲಿ ಇದ್ರೆ ಇದು ಹೋಮೋಸೈಗಸ್ ಡಾಮಿನೆಂಟ್ ನಾರ್ಮಲ್ ಎನ್ಸೈಮ್ ಪ್ರೊಡ್ಯೂಸ್ ಆಗುತ್ತೆ. ಈ ತರ ಹೆಟರೋಸೈಗಸ್ ಕಂಡೀಷನ್ ಅಲ್ಲಿ ಇದ್ದಾಗ ಈ ಒಂದು ರೆಸೆಸಿವ್ ಅಲೀಲ್ ಅಥವಾ ಈ ಸ್ಮಾಲ್ ಇ ಈ ಒಂದು ಫಿನೋಟೈಪ್ ನ ಪ್ರೊಡ್ಯೂಸ್ ಮಾಡ್ತಾ ಇರೋದ್ರಿಂದ ಫಿನೋಟೈಪ್ ಇದ್ರ ಮೇಲೆ ಡಿಪೆಂಡ್ ಆಗೋದ್ರಿಂದ ಇದು ಡಾಮಿನೆಂಟ್ ಆಗುತ್ತೆ, ಇದು ರೆಸೆಸಿವ್ ಆಗುತ್ತೆ. ಅವಾಗ ನಾನು ಹೇಳ್ಬೋದು ಇದು ಡಾಮಿನೆಂಟ್, ಇದು ರೆಸೆಸಿವ್ ಅಂತ. ಸೊ ಈ ಒಂದು ಎಕ್ಸಾಂಪಲ್ ಅಲ್ಲಿ ಮಾಡಿಫೈಡ್ ಅಲೀಲ್ ರೆಸೆಸಿವ್ ಆಯ್ತು, ವಿಚ್ ಇಸ್ ದ ಮಾಡಿಫೈಡ್ ಅಲೀಲ್ ಹಿಯರ್ ಸ್ಮಾಲ್. ಅನ್ಮಾಡಿಫೈಡ್ ಅಲೀಲ್ ಡಾಮಿನೆಂಟ್ ಆಯ್ತು, ವಿಚ್ ಇಸ್ ದ ಅನ್ಮಾಡಿಫೈಡ್ ಅಲೀಲ್ ಹಿಯರ್ ಕ್ಯಾಪಿಟಲ್ ಇ. ಈಗ ಏನಾದ್ರೂ ನಿಮಗೆ ನಾನ್ ಫಂಕ್ಷನಲ್ ಎನ್ಸೈಮ್ ಬರಬೇಕು ಅಥವಾ ಎನ್ಸೈಮೇ ಬರಬಾರ್ದು ಅಂತ ಅಂದ್ರೆ ಈ ರೆಸೆಸಿವ್ ಅಲೀಲ್ 2 ಕಾಪಿನಲ್ಲಿ ಇರಬೇಕು. ಸೊ ಈ ಒಂದು ಕಂಡೀಷನ್ ಅಲ್ಲಿ ಇದ್ದಾಗ ನಾನ್ ಫಂಕ್ಷನಲ್ ಎನ್ಸೈಮ್ ಬರುತ್ತೆ ಅಥವಾ ಎನ್ಸೈಮೇ ಬರುತ್ತೆ. ಸೊ ದಿಸ್ ಈಸ್ exactly the meaning of dominance. That is what exactly is dominance. So dominance ಅಂತ ಅಂದ್ರೆ ಏನು ಅನ್ನೋದನ್ನ ಈ ಒಂದು ಎಕ್ಸಾಂಪಲ್ ಅಲ್ಲಿ ನಾವು ನೋಡೋಣ. ಸೊ ಅರ್ಥ ಆಯ್ತಲ್ಲ ಇದು? That is the concept of dominance. So ಇವಾಗ deviations from Mendelism ಅಲ್ಲಿ ಫಸ್ಟ್ ಕಾನ್ಸೆಪ್ಟ್ ಅಲ್ಲಿ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಹೇಳಿದ್ದೀನಿ. ನೆಕ್ಸ್ಟ್ ಕಾನ್ಸೆಪ್ಟ್ ಅಲ್ಲಿ ಕೋಡಾಮಿನೆನ್ಸ್ ಅಂತ ಒಂದು ಟಾಪಿಕ್ ಇದೆ. ಕೋಡಾಮಿನೆನ್ಸ್ ಇದು ಸಹ ಡಿವಿಯೇಷನ್ಸ್ ಫ್ರಮ್ ಮೆಂಡಲಿಸಮ್. ಯಾವ ತರ ಇದು ಡಿವಿಯೇಷನ್ಸ್ ಫ್ರಮ್ ಮೆಂಡಲಿಸಮ್ ಆಗುತ್ತೆ ಅಂತ ನಿಮ್ಗೆ ಅದು ಅರ್ಥ ಆದ್ಮೇಲೆ ಗೊತ್ತಾಗುತ್ತೆ. ಈಗ ಮೆಂಡಲಿಯನ್ ಮಾನೋಹೈಬ್ರಿಡ್ ಕ್ರಾಸ್ ಅಲ್ಲಿ ಏನಾಗುತ್ತೆ? F1 ಜನರೇಷನ್ ರಿಸೆಂಬಲ್ಸ್ ಐದರ್ ಆಫ್ ದ 2 ಪೇರೆಂಟ್ಸ್. ಇಬ್ರು ಪೇರೆಂಟ್ ಅಲ್ಲಿ ಯಾವ್ದಾದ್ರು ಒಂದನ್ನ ರಿಸೆಂಬಲ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಟಾಲ್ ಮತ್ತೆ ಡ್ವಾರ್ಫ್ ನ ಕ್ರಾಸ್ ಮಾಡಿದಾಗ ಟಾಲ್ ಬರುತ್ತೆ. ಡೈಹೈಬ್ರಿಡ್ ಕ್ರಾಸ್ ಅಲ್ಲಿ ರೌಂಡ್ ಎಲ್ಲೋ ರಿಂಕ್ ಅಂಡ್ ಗ್ರೀನ್ ನ ಕ್ರಾಸ್ ಮಾಡಿದಾಗ ರೌಂಡ್ ಅಂಡ್ ಎಲ್ಲೋ ಬರುತ್ತೆ. ಸೊ F1 ಜನರೇಷನ್ ರಿಸೆಂಬಲ್ಸ್ ಐದರ್ ಆಫ್ ದ 2 ಪೇರೆಂಟ್ಸ್. ಸೊ ಯಾವ್ದ್ರಲ್ಲಿ? ಮೆಂಡಲಿಯನ್ ಪ್ರಾಸೆಸ್ ಅಲ್ಲಿ. ಅದೇ ತರ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅಲ್ಲಿ F1 generation did not resembles either of the 2 parents. F1 generation ಇಬ್ರುನು ರಿಸೆಂಬಲ್ ಮಾಡ್ತಾ ಇಲ್ಲ. ಯಾವ್ದ್ರಲ್ಲಿ? ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅಲ್ಲಿ. F1 generation did not resemble either of the 2 parents and intermediate trait was observed. That is red flowered plant na white flowered plant ಜೊತೆ ಕ್ರಾಸ್ ಮಾಡಿದಾಗ you will get pink flowered plant. ಇಬ್ರು ಪೇರೆಂಟ್ ಅನ್ನು ರಿಸೆಂಬಲ್ ಮಾಡಲ್ಲ. ಯಾವ ಒಂದು ಕಾನ್ಸೆಪ್ಟ್ ಅಲ್ಲಿ? ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅಲ್ಲಿ. ಇಬ್ರಲ್ಲಿ ಯಾರಾದ್ರೂ ಒಬ್ಬರನ್ನ ರಿಸೆಂಬಲ್ ಮಾಡುತ್ತೆ. ಯಾವ ಒಂದು ಪ್ರಾಸೆಸ್ ಅಲ್ಲಿ? ಮೆಂಡಲಿಯನ್ ಪ್ರಾಸೆಸ್ ಅಲ್ಲಿ. ಆದ್ರೆ ಕೋಡಾಮಿನೆನ್ಸ್ ಅಲ್ಲಿ ಏನಾಗುತ್ತೆ? F1 ಜನರೇಷನ್ ರಿಸೆಂಬಲ್ಸ್ both the parents. F1 ಜನರೇಷನ್ ಇಬ್ರು ಪೇರೆಂಟ್ಸ್ ರಿಸೆಂಬಲ್ ಮಾಡುತ್ತೆ. ಅವಾಗ ಏನಾಯ್ತದು? ಮೆಂಡಲಿಸಮ್ ಗೆ ಡಿವಿಯೇಷನ್ ಆಯ್ತಲ್ವಾ? ಮೆಂಡಲಿಸಮ್ ಪ್ರಕಾರ, ಮೆಂಡಲಿಯನ್ ಪ್ರಾಸೆಸ್ ಪ್ರಕಾರ F1 ಜನರೇಷನ್ ಇಬ್ರು ಪೇರೆಂಟ್ ಅಲ್ಲಿ ಯಾವ್ದಾದ್ರು ಒಂದು ಪೇರೆಂಟ್ ಅನ್ನು ರಿಸೆಂಬಲ್ ಮಾಡಬೇಕು. ಅಂದ್ರೆ ಡಾಮಿನೆಂಟ್ ಕ್ಯಾರೆಕ್ಟರ್ F1 ಜನರೇಷನ್ ಅಲ್ಲಿ ಹೆಟರೋಸೈಗಸ್ ಕಂಡೀಷನ್ ಅಲ್ಲಿ ಎಕ್ಸ್ಪ್ರೆಸ್ ಆಗುತ್ತೆ, ಡಾಮಿನೆಂಟ್ ಜೀನ್. ಬಟ್ ಇಲ್ಲಿ F1 ಜನರೇಷನ್ ರಿಸೆಂಬಲ್ಸ್ ಬೋತ್ ದ ಪೇರೆಂಟ್ಸ್ ಅಂತ ಹೇಳ್ತಾರೆ. ಅಂದ್ರೆ F1 ಜನರೇಷನ್ ಇಬ್ರು ಪೇರೆಂಟ್ ಅನ್ನು ರಿಸೆಂಬಲ್ ಮಾಡ್ತಾ ಇದೆ. ಬಟ್ ಇನ್ ಮೆಂಡಲಿಯನ್ ಪ್ರಾಸೆಸ್ F1 ಜನರೇಷನ್ ರಿಸೆಂಬಲ್ಸ್ ಓನ್ಲಿ one parent. And in incomplete dominance, F1 generation did not resembles either of the 2 parents. That is intermediate trait was observed. But in codominance, F1 generation
ರಿಸೆಂಬಲ್ಸ್ ಬೋತ್ ದ ಪೇರೆಂಟ್ಸ್ ಅಂತ ಹೇಳಿ. ಇದಕ್ಕೆ ಎಕ್ಸಾಂಪಲ್ ಆಗಿ ಏನ್ ತಗೊಳ್ಳೋಣ, ಎ ಬಿ ಓ ಬ್ಲಡ್ ಗ್ರೂಪಿಂಗ್ ತಗೊಳ್ಳೋಣ. ಎ ಬಿ ಓ ಬ್ಲಡ್ ಗ್ರೂಪಿಂಗ್ ಇನ್ ಹ್ಯೂಮನ್ ಬೀಯಿಂಗ್ಸ್ ಅಲ್ಲಿ ಎ ಬಿ ಓ ಬ್ಲಡ್ ಗ್ರೂಪ್ ಬರುತ್ತಲ್ಲ, ಅದನ್ನ ಎಕ್ಸಾಂಪಲ್ ಆಗಿ ತಗೊಳ್ಳೋಣ. ಇವಾಗ ಬ್ಲಡ್ ಗ್ರೂಪ್ಸ್ ಎಷ್ಟಿದೆ, ಎ ಇದೆ, ಬಿ ಇದೆ, ಎ ಬಿ ಬ್ಲಡ್ ಗ್ರೂಪ್ ಇದೆ, ಓ ಬ್ಲಡ್ ಗ್ರೂಪ್ ಇದೆ, 4 ಬ್ಲಡ್ ಗ್ರೂಪ್ಸ್ ಬರುತ್ತೆ. ಸೊ ದಟ್ ಈಸ್ ಎ ಬಿ ಅಂಡ್ ಓ. ಸೊ ಈಗ ಎ ಬಿ ಓ ಬ್ಲಡ್ ಗ್ರೂಪ್ ನ ನಾವು ಎಕ್ಸಾಂಪಲ್ ಆಗಿ ತಗೊಂಡ್ರೆ ನೋಡಿ, ಬ್ಲಡ್ ಗ್ರೂಪ್ ನ ಕಂಟ್ರೋಲ್ ಮಾಡ್ತಿರೋದು ಒಂದು ಜೀನು, ಆ ಜೀನ್ ಅನ್ನ ಕ್ಯಾಪಿಟಲ್ ಐ ಅಂತ ಕರೀತಾರೆ. ಬ್ಲಡ್ ಗ್ರೂಪ್ in human controlled by a single gene, that is capital I. Blood groups in human controlled by a single gene, that is capital I. ಈಗ ಒಂದು ಜೀನು ಎಷ್ಟು ಅಲಿಲಿಕ್ ಫಾರ್ಮ್ ಅಲ್ಲಿ ಇರುತ್ತೆ, 2 ಅಲಿಲಿಕ್ ಫಾರ್ಮ್ ಅಲ್ಲಿ ಇರುತ್ತೆ. ಬಟ್ ಇಲ್ಲಿ ಈ ಕ್ಯಾಪಿಟಲ್ ಐ ಅನ್ನುವಂತಹ ಒಂದು ಜೀನು ಎಷ್ಟು ಅಲಿಲಿಕ್ ಫಾರ್ಮ್ ಅಲ್ಲಿ ಇದೆ ಅಂತ ಅಂದ್ರೆ ಐ ಎ, ಐ ಬಿ, ಸ್ಮಾಲ್ ಐ. ಈ ಕ್ಯಾಪಿಟಲ್ ಐ ಅನ್ನುವಂತಹ ಒಂದು ಜೀನು ಎಷ್ಟು ಅಲಿಲಿಕ್ ಫಾರ್ಮ್ ಅಲ್ಲಿ ಇದೆ ಅಂತ ಅಂದ್ರೆ 3 ಅಲಿಲಿಕ್ ಫಾರ್ಮ್ ಅಲ್ಲಿ ಇದೆ. ಐ ಎ, ಐ ಬಿ, ಸ್ಮಾಲ್ ಐ. ಎಷ್ಟು ಅಲಿಲಿಕ್ ಫಾರ್ಮ್ ಆಯ್ತು, 3 ಅಲಿಲಿಕ್ ಫಾರ್ಮ್ ಆಯ್ತು. ಮೆಂಡಲಿಸಮ್ ಡಿವಿಯೇಟ್ ಆಯ್ತು ಆಗ್ಲಿಲ್ವ? ಸೊ ಮೆಂಡಲ್ ಹೇಳಿದ್ದೇನು, ಒಂದು ಜೀನು 2 ಅಲಿಲಿಕ್ ಫಾರ್ಮ್ ಅಲ್ಲಿ ಇರುತ್ತೆ ಅಂತ. ಬಟ್ ಇಲ್ಲಿ ಒಂದು ಜೀನು ಎಷ್ಟು ಅಲಿಲಿಕ್ ಫಾರ್ಮ್ ಅಲ್ಲಿ ಇರುತ್ತೆ, 3 ಅಲಿಲಿಕ್ ಫಾರ್ಮ್ ಅಲ್ಲಿ ಇರುತ್ತೆ. ಈಗ ನಾವು ಡಿಪ್ಲಾಯ್ಡ್ ಆರ್ಗನಿಸಮ್ಸ್ ಆಗಿರೋದ್ರಿಂದ ಈ 3 ಅಲಿಲಲ್ಲಿ ಯಾವ್ದಾದ್ರು 2 ಅಲಿಲ್ ನಮ್ಮ ಬಾಡಿನಲ್ಲಿ ಇರಲೇಬೇಕು. ಸೊ 3 ಅಲಿಲಲ್ಲಿ ಎಷ್ಟಿರ್ಬೇಕು, 2 ಅಲಿಲ್ ಇರಲೇಬೇಕು. ಬಟ್ ಈ ಕ್ಯಾಪಿಟಲ್ ಐ ಅನ್ನುವಂತಹ ಒಂದು ಸಿಂಗಲ್ ಜೀನು 3 ಅಲಿಲಿಕ್ ಫಾರ್ಮ್ ಅಲ್ಲಿ ಇದೆ. ಇಫ್ ದ ಸಿಂಗಲ್ ಜೀನ್ ಪ್ರೆಸೆಂಟ್ ಇನ್ ಮೋರ್ ದ್ಯಾನ್ 2 ಅಲಿಲಿಕ್ ಫಾರ್ಮ್, ಒಂದು ಸಿಂಗಲ್ ಜೀನು 2ಕ್ಕಿಂತ ಜಾಸ್ತಿ ಅಲಿಲಿಕ್ ಫಾರ್ಮ್ ಅಲ್ಲಿ ಇದ್ದಾಗ ಅದನ್ನ ಮಲ್ಟಿಪಲ್ ಅಲಿಲ್ಸ್ ಅಂತ ಹೇಳ್ತೀವಿ. ಸೊ ಇದನ್ನ ಏನಂತ ಹೇಳೋಣ, ಮಲ್ಟಿಪಲ್ ಅಲಿಲ್ಸ್ ಅಂತ ಹೇಳ್ತೀವಿ. ವಾಟ್ ಆರ್ ಮಲ್ಟಿಪಲ್ ಅಲಿಲ್ಸ್? ಸಿಂಗಲ್ ಜೀನ್ ಪ್ರೆಸೆಂಟ್ ಇನ್ ಮೋರ್ ದ್ಯಾನ್ 2 ಅಲಿಲಿಕ್ ಫಾರ್ಮ್. 2 ಅಲಿಲಿಕ್ ಫಾರ್ಮ್ ಗಿಂತ ಜಾಸ್ತಿ ಇದ್ದಾಗ ಒಂದು ಜೀನು ಅದನ್ನ ಮಲ್ಟಿಪಲ್ ಅಲಿಲ್ಸ್ ಅಂತ ಕರೀತಾರೆ. ಸಿಂಗಲ್ ಜೀನ್ ದಟ್ ಈಸ್ ಕ್ಯಾಪಿಟಲ್ ಐ ದಟ್ ಕಂಟ್ರೋಲ್ಸ್ ದ ಬ್ಲಡ್ ಗ್ರೂಪ್ ಪ್ರೆಸೆಂಟ್ ಇನ್ 3 ಅಲಿಲಿಕ್ ಫಾರ್ಮ್ ದಟ್ ಈಸ್ ಐ ಎ, ಐ ಬಿ, ಸ್ಮಾಲ್ ಐ. ಅದನ್ನ ಏನಂತ ಕರೆಯೋಣ, ಮಲ್ಟಿಪಲ್ ಅಲಿಲ್ಸ್ ಅಂತ ಕರೆಯೋಣ. ಈಗ ಬ್ಲಡ್ ಗ್ರೂಪ್ ಅಲ್ಲಿ ಎ ಇದೆ, ಬಿ ಇದೆ, ಎ ಬಿ ಇದೆ, ಓ ಇದೆ. ಈಗ ಮಲ್ಟಿಪಲ್ ಅಲಿಲ್ಸ್ ಅಂತ ಅರ್ಥ ಆಯ್ತಲ್ಲ, ಸಿಂಗಲ್ ಜೀನ್ ಪ್ರೆಸೆಂಟ್ ಇನ್ ಮೋರ್ ದ್ಯಾನ್ 2 ಅಲಿಲಿಕ್ ಫಾರ್ಮ್. ಒಂದು ಜೀನು 2 ಅಲಿಲಿಕ್ ಫಾರ್ಮ್ ಗಿಂತ ಜಾಸ್ತಿ ಇದ್ದಾಗ ಅದನ್ನ ನಾವು ಮಲ್ಟಿಪಲ್ ಅಲಿಲ್ಸ್ ಅಂತ ಕರಿತೀವಿ. ಸೊ ಇಲ್ಲೂ ಸಹ ಮೆಂಡಲಿಸಮ್ ಕಾನ್ಸೆಪ್ಟ್ ಡಿವಿಯೇಟ್ ಆಗುತ್ತೆ. ಸೊ ರೈಟ್ ಹಿಯರ್ ಡಿವಿಯೇಷನ್ಸ್ ಫ್ರಮ್ ಮೆಂಡಲಿಸಮ್. ಡಿವಿಯೇಷನ್ಸ್ ಫ್ರಮ್ ಮೆಂಡಲಿಸಮ್ ಅಂತ ಹೇಳಿ. ಈಗ ಜಸ್ಟ್ ನಮ್ಮ ಬ್ಲಡ್ ಗ್ರೂಪ್ಸ್ ಬಗ್ಗೆ ಹೇಳ್ತೀನಿ. ನೋಡಿ, ಇಲ್ಲಿ ಬ್ಲಡ್ ಗ್ರೂಪ್ ನ ಬರೀರಿ ಫಸ್ಟ್ ಕಾಲಮ್ ಅಲ್ಲಿ. blood groups. So second column ಅಲ್ಲಿ write antibodies ಇರುತ್ತಲ್ವಾ ಬ್ಲಡ್ ಅಲ್ಲಿ. So antibodies in the blood serum. Antibodies present in the blood serum. Antibodies ಇರುತ್ತೆ. Next third column ಅಲ್ಲಿ ಏನು ಬರೀರಿ, antigens present on RBC. Write down here, antigens present on RBC, that is red blood cell. Antigens ಇರುತ್ತೆ. ಈಗ ಫಸ್ಟ್ ನಾನು ABO ಬ್ಲಡ್ ಗ್ರೂಪ್ ಅಲ್ಲಿ ಕೋಡಾಮಿನೆನ್ಸ್ ಗೆ ಯಾವ ತರ ಎಕ್ಸಾಂಪಲ್ ಆಗುತ್ತೆ ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಯಾವ ಬ್ಲಡ್ ಗ್ರೂಪ್ ಅಲ್ಲಿ ಯಾವ ಆಂಟಿಬಾಡೀಸ್ ಇರುತ್ತೆ, ಯಾವ ಆಂಟಿಜೆನ್ಸ್ ಇರುತ್ತೆ ಅಂತ ತಿಳ್ಕೊಳ್ಳಿ. ಈಗ ಫಸ್ಟ್ ನೋಡಿ, ಬ್ಲಡ್ ಗ್ರೂಪ್ ಬರೀತೀನಿ ಎ. ಈಗ ನಾನು ಬರೀತಾ ಇರೋದು ಫಿನೋಟೈಪ್ ಆಫ್ ದಿ ಬ್ಲಡ್ ಗ್ರೂಪ್. ಫಿನೋಟೈಪ್ ಆಫ್ ದಿ ಬ್ಲಡ್ ಗ್ರೂಪ್ ಅಂದ್ರೆ ಜಿನೋಟೈಪ್ ಆಫ್ ದಿ ಬ್ಲಡ್ ಗ್ರೂಪ್ ಬೇರೆನೇ ಇದೆ. ಫಸ್ಟ್ ಈ ಕಾನ್ಸೆಪ್ಟ್ ಅರ್ಥ ಆದ್ರೆ ಜಿನೋಟೈಪ್ ಬರೆಯಕ್ಕೆ ಬರುತ್ತೆ. ಈಗ ಬ್ಲಡ್ ಗ್ರೂಪ್ಸ್ ಫಸ್ಟ್ ಒನ್ ಎ ಬ್ಲಡ್ ಗ್ರೂಪ್. ಇದರಲ್ಲಿ ಆಂಟಿಬಾಡೀಸ್ ಯಾವ್ದಿರುತ್ತೆ ಅಂದ್ರೆ ಬಿ ಇರುತ್ತೆ. ಆಂಟಿಬಾಡಿ ಬಿ ಇರುತ್ತೆ.
ಅದೇ ಆಂಟಿಜನ್ ಯಾವ್ದಿರುತ್ತೆ ಅಂದ್ರೆ ಎ ಇರುತ್ತೆ, ಆಂಟಿಜನ್ ಎ ಇರುತ್ತೆ. ನೆಕ್ಸ್ಟ್ ಬಿ ಬ್ಲಡ್ ಗ್ರೂಪ್ ಅಲ್ಲಿ ಆಂಟಿಬಾಡಿ ಇರುತ್ತಲ್ಲ ಅದೇ ಇರುತ್ತೆ, ಬಟ್ ಆಂಟಿಜನ್ ಇರುತ್ತಲ್ಲ ಅದು ಬಿ ಇರುತ್ತೆ. ನೆಕ್ಸ್ಟ್ ಎ ಬಿ ಬ್ಲಡ್ ಗ್ರೂಪ್ ಅಲ್ಲಿ ಆಂಟಿಬಾಡೀಸ್ ಇಲ್ಲ, ನಿಲ್. ಎ ಬಿ ಬ್ಲಡ್ ಗ್ರೂಪ್ ಅಲ್ಲಿ ಅದೇ ಆಂಟಿಜನ್ಸ್ ಇದೆಯಲ್ಲ, ಆಂಟಿಜನ್ಸ್ ಏನೂ ಇರುತ್ತೆ, ಬಿನೂ ಇರುತ್ತೆ, ಏನೂ ಇರುತ್ತೆ, ಬಿನೂ ಇರುತ್ತೆ. ಈಗ ಯಾವ್ದಾದ್ರು ಒಂದು ಫಾರಿನ್ ಆಂಟಿಜನ್ ನಮ್ಮ ಬಾಡಿಗೆ ಅಟ್ಯಾಕ್ ಆದಾಗ ಡಿಫೆನ್ಸ್ ಮೆಕ್ಯಾನಿಸಮ್ಗೋಸ್ಕರ ಆಂಟಿಬಾಡೀಸ್ ಪ್ರೊಡ್ಯೂಸ್ ಆಗುತ್ತಲ್ಲ, ಅದು ಇಮ್ಯುನಿಟಿ. ಆ ಇಮ್ಯೂನ್ ಸಿಸ್ಟಮ್ ಬಗ್ಗೆ ನಾನು ಹೇಳ್ತಾ ಇಲ್ಲ, ಇಲ್ಲಿ ಇಮ್ಯುನಿಟಿ ಬಗ್ಗೆ ಹೇಳ್ತಾ ಇಲ್ಲ, ಆ ಒಂದು ಆಂಟಿಬಾಡೀಸ್ ಬಗ್ಗೆ ಹೇಳ್ತಾ ಇಲ್ಲ. ನಾನು ಇಲ್ಲಿ ಬ್ಲಡ್ ಗ್ರೂಪ್ ಅಲ್ಲಿ ಒಂದು ಬ್ಲಡ್ ಗ್ರೂಪ್ ಅನ್ನ ತಗೊಂಡ್ರೆ ಆ ಒಂದು ಬ್ಲಡ್ ಸಿರಮ್ ಅಲ್ಲಿ ಯಾವ ಆಂಟಿಬಾಡೀಸ್ ಇರುತ್ತೆ, ಆ ಒಂದು RBC ಸರ್ಫೇಸ್ ಮೇಲೆ ಯಾವ ಒಂದು ಆಂಟಿಜನ್ಸ್ ಇರುತ್ತೆ, ಈ ಕಾನ್ಸೆಪ್ಟ್ ಅನ್ನ ಹೇಳ್ತಾ ಇದೀನಿ. ಇಮ್ಯುನಿಟಿ ಕಾನ್ಸೆಪ್ಟೇ ಬೇರೆ, ಬ್ಲಡ್ ಗ್ರೂಪಿಂಗ್ ಕಾನ್ಸೆಪ್ಟೇ ಬೇರೆ. ಸೊ ಇವಾಗ ಎ ಬಿ ನಲ್ಲಿ ಬ್ಲಡ್ ಗ್ರೂಪ್ ಎ ಬಿ ನಲ್ಲಿ ಆಂಟಿಬಾಡೀಸ್ ಇರೋದಿಲ್ಲ, ನನ್. ಬಟ್ ಆಂಟಿಜನ್ಸ್ RBC ಸರ್ಫೇಸ್ ಮೇಲೆ ಎರಡು ಇರುತ್ತೆ, ಏನು ಇರುತ್ತೆ, ಬಿ ಇರುತ್ತೆ. ಅದೇ ನೀವು ಓ ಬ್ಲಡ್ ಗ್ರೂಪ್ ಅನ್ನ ತಗೊಂಡ್ರೆ ಅದರಲ್ಲಿ ಆಂಟಿಬಾಡೀಸ್ ಏನು ಇದೆ, ಬಿನೂ ಇದೆ, ಬಟ್ ಆಂಟಿಜನ್ಸ್ ಇಲ್ಲ. ಸೊ ಇದು ಆಂಟಿಬಾಡೀಸ್ ಅಂಡ್ ಆಂಟಿಜನ್ಸ್ ಪ್ರೆಸೆಂಟ್ ಇನ್ ಎ ಬಿ ಅಂಡ್ ಓ ಬ್ಲಡ್ ಗ್ರೂಪ್ಸ್. ಸೊ ಇವಾಗ ನೋಡಿ, ಈ ಎ ಬಿ ನ ಯೂನಿವರ್ಸಲ್ ರೆಸಿಪಿಯೆಂಟ್ ಅಂತ ಹೇಳ್ತೀವಿ, ಓ ನ ಯೂನಿವರ್ಸಲ್ ಡೋನರ್ ಅಂತ ಹೇಳ್ತೀವಿ. ಯಾವಾಗ ಬ್ಲಡ್ ನ ನಾವು ಟ್ರಾನ್ಸ್ಫ್ಯೂಷನ್ ಮಾಡ್ತಾ ಇರ್ಬೇಕಾದ್ರೆ ಈ ಡೋನರಿನ ಆಂಟಿಜನ್ ರಿಸಿಪಿಯೆಂಟಿನ ಆಂಟಿಬಾಡಿ ಜೊತೆ ಮ್ಯಾಚ್ ಆಗಬಾರ್ದು. ಡೋನರಿನ ಆಂಟಿಜನ್ ಯಾವಾಗ ರಿಸಿಪಿಯೆಂಟಿನ ಆಂಟಿಬಾಡಿ ಜೊತೆ ಮ್ಯಾಚ್ ಆಗುತ್ತೋ ಅವಾಗ ಬ್ಲಡ್ ಕ್ಲಾಟ್ ಆಗುತ್ತೆ. ಫಾರ್ ಅನ್ ಎಕ್ಸಾಂಪಲ್ ಇವಾಗ ನೋಡಿ, ಇದು ಆಂಟಿಜನ್ ಬ್ಲಡ್ ಗ್ರೂಪ್ ಎ ನಲ್ಲಿ ಆಂಟಿಜನ್ ಎ ಇದೆ, ಬ್ಲಡ್ ಗ್ರೂಪ್ ಬಿ ನಲ್ಲಿ ಆಂಟಿಬಾಡಿ ಎ ಇದೆ. ಈಗ ಎ ಬ್ಲಡ್ ಗ್ರೂಪ್ ಅವ್ರು ಏನಾದ್ರು ಬಿ ಅವರಿಗೆ ಬ್ಲಡ್ ನ ಡೊನೇಟ್ ಮಾಡಿದಾಗ ಎ ಬ್ಲಡ್ ಗ್ರೂಪ್ ಅವರು ಡೋನರ್ ಆದ್ರಲ್ವಾ, ಅವ್ರದ್ದು ಆಂಟಿಜನ್, ಬಿ ಬ್ಲಡ್ ಗ್ರೂಪ್ ಅವರು ರಿಸಿಪಿಯೆಂಟ್ ಆದ್ರಲ್ವಾ, ಅವ್ರ ಆಂಟಿಬಾಡಿ ಜೊತೆ ಮ್ಯಾಚ್ ಆಯ್ತು. ಇವಾಗ ಡೋನರಿನ ಆಂಟಿಜನ್ ರಿಸಿಪಿಯೆಂಟ್ ಆಂಟಿಬಾಡಿ ಜೊತೆ ಏನಾಯ್ತು, ಮ್ಯಾಚ್ ಆಯ್ತು. ಡೋನರ್ದು ಆಂಟಿಜನ್ ಯಾವುದೇ ಕಾರಣಕ್ಕೂ ರಿಸಿಪಿಯೆಂಟಿನ ಆಂಟಿಬಾಡಿ ಜೊತೆ ಮ್ಯಾಚ್ ಆಗಬಾರ್ದು, ಅವಾಗ ಬ್ಲಡ್ ಕ್ವಾಗುಲೇಷನ್ ಆಗುತ್ತೆ ಅಥವಾ ಕ್ಲಾಟ್ ಆಗುತ್ತೆ. ಈ ಒಂದು ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೊಂಡ್ರೇನೆ ಓ ಯೂನಿವರ್ಸಲ್ ಡೋನರ್ ಹೆಂಗಾಯ್ತು, ಎ ಬಿ ಯೂನಿವರ್ಸಲ್ ರೆಸಿಪಿಯೆಂಟ್ ಹೆಂಗಾಯ್ತು ಅಂತ ಅರ್ಥ ಆಗುವಂಥದ್ದು. ಡೋನರಿನ ಆಂಟಿಜನ್ ರಿಸಿಪಿಯೆಂಟಿನ ಆಂಟಿಬಾಡಿ ಜೊತೆ ಯಾವುದೇ ಕಾರಣಕ್ಕೂ ಮ್ಯಾಚ್ ಆಗಬಾರ್ದು. ಸೊ ಇದು ಡಿಫ್ರೆಂಟ್ ಬ್ಲಡ್ ಗ್ರೂಪ್ಸ್ ಮತ್ತೆ ಅದರಲ್ಲಿರೋ ಆಂಟಿಬಾಡೀಸ್ ಮತ್ತೆ ಆಂಟಿಜನ್ಸ್. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇವಾಗ ನಾನು ಫಿನೋಟೈಪ್ ನ ಬರ್ತೀನಿ. 4 ಫಿನೋಟೈಪ್ಸ್ ಬರುತ್ತೆ, ಎ ಬಿ ಅಂಡ್ ಓ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಬ್ಲಡ್ ಗ್ರೂಪ್ ಗೆ ಜಿನೋಟೈಪ್ಸ್ ಸಹ ನಾವು ಬರೀಬಹುದು. ಆ ಜಿನೋಟೈಪ್ಸ್ ಯಾವ್ದು ಅಂತ ನೋಡೋಣ. ಮತ್ತೆ ಬ್ಲಡ್ ಗ್ರೂಪ್ ಈ ಕೋಡಾಮಿನೆನ್ಸ್ ಗೆ ಯಾವ ತರ ಎಕ್ಸಾಂಪಲ್ ಆಗುತ್ತೆ ಅಂತ ನೋಡೋಣ. ಮಲ್ಟಿಪಲ್ ಅಲೀಲ್ಸ್ ಅಂತ ಅರ್ಥ ಆಗಿದೆ. ಈ ಒಂದು ಬ್ಲಡ್ ಗ್ರೂಪ್ ನ ಕಂಟ್ರೋಲ್ ಮಾಡ್ತಾ ಇರುವಂತ ಸಿಂಗಲ್ ಜೀನು 3 ಅಲಿಲಿಕ್ ಫಾರ್ಮ್ ಅಲ್ಲಿ ಇದೆ. ಮೆಂಡಲ್ ಕಾನ್ಸೆಪ್ಟ್ ಡಿವಿಯೇಟ್ ಆಗುತ್ತೆ, ಅದನ್ನೇ ಮಲ್ಟಿಪಲ್ ಅಲೀಲ್ಸ್ ಅಂತ ಕರೀತಾರೆ. ಓಕೆ, ದೆನ್ ಥ್ಯಾಂಕ್ ಯು.